ವೀಕೆಂಡ್ ಹಾಗೆ ಸಂಡೇನೆ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಚಿಂತೆನೆ ಮಾಡಬೇಡಿ. ನಮ್ಮ ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿ ಒಂದೊಳ್ಳೆ ಕೆಫೆ ಓಪನ್ ಆಗಿದೆ. ಯಾವುದು ಆ ಕೆಫೆ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹೆಲೋ ನಮಸ್ಕಾರ, ನಾನು ಸೌಜನ್ಯ. ಅದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿ ಹೊಸದಾಗಿ ಲೊಕೇಟ್ ಆಗಿರುವಂತಹ ಸಿಲಾ ದಿ ಗಾರ್ಡನ್ ಕೆಫೆಗೆ. ಇದರ ಎಂಟ್ರೆನ್ಸ್ ಹೀಗಿದೆ. ಅಂಡ್ ಈ ಕೆಫೆ ಒಳಗೆ ಸ್ಲಿಪ್ಪರ್ಸ್ಗಳನ್ನ ಹಾಕೊಂಡು ಹೋಗೋ ಆಗಿಲ್ಲ, ಹಾಗಾಗಿ ಸ್ಲಿಪ್ಪರ್ನ ಬಿಚ್ಚಿಬಿಟ್ಟು ಹೋದ್ವಿ. ಕಡೆ ಹೋಗ್ತಾ ಇದ್ದಂಗೆನೆ ಬ್ಯೂಟಿಫುಲ್ ಆಗಿರುವ ಕನ್ನಡಿ ಹಾಗೇನೆ ಹಳೆ ಕಾಲದ ಒಂದು ಫೋನೋಗ್ರಾಫ್ ಇದೆ. ಹಳೆ ಕಾಲದಲ್ಲಿ ರಾಜರುಗಳು ಇದೇ ರೀತಿಯ ಕನ್ನಡಿಗಳನ್ನ ಯೂಸ್ ಮಾಡ್ತಿದ್ರು, ಹಾಗೇನೆ ಫೋನೋಗ್ರಾಫ್ ಕೂಡ ಇದೇ ರೀತಿ ಇತ್ತು. ಆ ಒಂದು ಪ್ಯಾಟರ್ನ್ ನಲ್ಲಿ ಈ ರೀತಿಯ ಡಿಸೈನ್ ಗಳನ್ನ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಬುಕ್ಸ್ ಕಲೆಕ್ಷನ್ ಇದೆ. ಓದೋ ಇಂಟ್ರೆಸ್ಟ್ ಇದ್ದವರು ಓದಬಹುದು. ಮಿನಿ ಗ್ರಂಥಾಲಯ ಇದೆ. ಅಂಡ್ ಈ ಪಾಟ್ಗಳನ್ನ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಚಂದ ಇದೆ ಅಲ್ವಾ? ಈ ಸಿಲಾ ಕೆಫೆ ಏನಕ್ಕೆ ಫೇಮಸ್ ಅಂತ ಅಂದ್ರೆ ಜಾಮಿಂಗ್, ಅಂದ್ರೆ ಸಿಂಗರ್ಸ್ ಗಳು ಸಾಂಗ್ ಹೇಳ್ತಾರೆ. ಆ ಸಾಂಗ್ ನ ಅಲ್ಲಿ ಬಂದಿರೋ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರಬಹುದು, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಸಿಂಗರ್ಸ್ ಗಳ ಧ್ವನಿಯ ಜೊತೆಗೆ ನಮ್ ಜನ ಕೂಡ ತಮ್ಮ ಧ್ವನಿಯನ್ನ ಸೇರಿಸ್ತಾರೆ. ಈ ಸಿಲಾ ಕೆಫೆಯಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದೊಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ಬೋದು. ಅಂಡ್ ಜಾಮಿಂಗ್ ಬುಕ್ಕಿಂಗ್ಗೆ ಒಬ್ರಿಗೆ 400 ರೂಪಾಯಿ ಇರುತ್ತೆ. ಫುಡ್ ಪ್ರೈಸ್ ಬಂದು ಸಪ್ರೇಟ್ ಆಗಿರುತ್ತೆ. ನಾವು ಫುಡ್ ಏನು ಟೇಸ್ಟ್ ಮಾಡಲಿಲ್ಲ. ಸೊ ಸಿಲಾ ಕೆಫೆ ಹೇಗಿತ್ತು? ಯಾರಾದ್ರೂ ಹೋಗ್ಬೇಕು ಅಂತ ಇದ್ರೆ ಮಲ್ಲೇಶ್ವರಂನ ಸಂಪಿಗೆ ರೋಡ್ ನಲ್ಲಿ ಲೊಕೇಟ್ ಆಗಿರುವ ಈ ಸಿಲಾ ಕೆಫೆಗೆ ಹೋಗಬಹುದು. ಒಂದೊಳ್ಳೆ ಟೈಮ್ ನ ಸ್ಪೆಂಡ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.